ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಪ್ರಜ್ವಲ್. ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ 8ರ 55ನೇ ದಿನದಲ್ಲಿ ಏನಾಯಿತು ಅಂತ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಅಂದರೆ ಈ ಒಂದು ಬಿಗ್ ಬಾಸ್ ಏನಿದೆ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ನಮ್ಮ ಲೈಫ್. ಸೊ ಈಗ ಕೋವಿಡ್-19 ತುಂಬಾ ಜಾಸ್ತಿಯಾಗಿ ಹರಡ್ತಿರೋದ್ರಿಂದ ದಯವಿಟ್ಟು ಹುಷಾರಾಗಿರಿ. ಎಲ್ಲರೂ ಕೂಡ ಮನೇಲಿರಿ, ಆಚೆ ಹೋಗೋದನ್ನು ಕಡಿಮೆ ಮಾಡಿ, ಹೋದರೂ ಕೂಡ ಮಾಸ್ಕ್ನ ಧರಿಸಿ. ಯಾಕಂದರೆ ನಾನು ಲಾಸ್ಟಾಗಿ ಒಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದೆ. ಪ್ಲೀಸ್ ಎಲ್ಲರೂ ಕೂಡ ದಯವಿಟ್ಟು ಅದನ್ನು ಫುಲ್ ನೋಡಿ. ಬಿಕಾಸ್ ಕೋವಿಡ್ ಇವಾಗಿನ ಸಿಚುವೇಶನ್ ಯಾವ ರೀತಿ ಇದೆ ಅನ್ನೋದನ್ನ ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಅನುಭವಿಸಿ ಹೇಳಿದ್ದಾರೆ. ಸೊ ಬೆಟರ್ ಆ ಒಂದು ಪರಿಸ್ಥಿತಿ ನಮಗೆ ಬರೋದು ಬೇಡ, ಮತ್ತು ಆ ರೀತಿ ನಾವು ಅನುಭವಿಸೋದು ಬೇಕಾಗಿಲ್ಲ. ಸೊ ಆದಷ್ಟು ನಾವು ಎಚ್ಚರಿಕೆಯಿಂದ ಇದ್ದು ನಮ್ಮನ್ನು ನಾವು ಕಾಪಾಡ್ಕೊಳ್ತಾ ಇನ್ನೊಬ್ರನ್ನು ಕೂಡ ಅಂದರೆ ನಮ್ಮ ಸುತ್ತಮುತ್ತ ಇರೋರ್ನೆಲ್ಲರನ್ನೂ ಕೂಡ ನಾವು ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗಿದೆ. ಸೊ ಆದಷ್ಟು ನಾವು ಮನೆ ಒಳಗೆ ಇದ್ರೇ ಒಳ್ಳೆಯದು ಅಂತ ಗೌರ್ಮೆಂಟ್ ಅವ್ರು ಏನು ಪ್ರಿಕಾಷನ್ಸ್ ತಗೋತಿದ್ದಾರೆ ಅದನ್ನು ಸೆಕೆಂಡ್ರಿ ಬಿಟ್ಬಿಡಿ. ಬಟ್ ನಮಗೆ ನಾವು ಏನು ನೋಡ್ಕೋತಿದ್ದೀವಿ ಅದು ತುಂಬಾ ಮುಖ್ಯ ಆಗುತ್ತೆ. ಸೊ ಪ್ಲೀಸ್ ನನ್ನ ಕಡೆಯಿಂದ ಅಂದರೆ ನೀವ್ಯಾರಾದರೂ ನನ್ನ ಮಾತು ಕೇಳ್ತೀರಾ ಅಂದರೆ ದಯವಿಟ್ಟು ಮನೇಲಿರಿ, ಮತ್ತು ಎಲ್ಲೂ ಆಚೆ ಕಡೆ ಹೋಗ್ಬಿಡಿ. ಹೋದರೂ ಕೂಡ ಅವಶ್ಯಕತೆ ಇದ್ದರೆ ಮಾತ್ರ ಪ್ಲೀಸ್ ಹೋಗಿ, ಇಲ್ಲಾಂದರೆ ದಯವಿಟ್ಟು ಎಲ್ಲೂ ಹೋಗಬೇಡಿ ಅಂತ ಕೇಳ್ಕೊತೀನಿ. ಸೊ ಇದಿಷ್ಟು ನನಗೆ ಹೇಳಬೇಕು ಅಂತ ಏನೋ ಮನಸ್ಸಲ್ಲಿತ್ತು. ನೀವೆಲ್ಲರಿಗೂ ಕೂಡ ಹೇಳ್ತಿದ್ದೀನಿ, ಕಾರಣ ನೀವೆಲ್ಲರೂ ನನ್ನ ಫ್ಯಾಮಿಲಿ ಇದ್ದಂಗೆ. ಒಬ್ಬರೂ ಕೂಡ ನಾನು ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಸೊ ಪ್ಲೀಸ್, ಒಂದು ಜೀವಕ್ಕೆ ಎಷ್ಟು ಬೆಲೆ ಇದೆ ಅಂತ ನಮ್ಮೆಲ್ಲರಿಗೂ ಕೂಡ ಆಲ್ರೆಡಿ ಗೊತ್ತಾಗಿದೆ. ಪರ್ಸ್ನಲ್ ಆಗಿ ನಾವು ಅದನ್ನು ಫೀಲ್ ಮಾಡೋದು ಬೇಡ, ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಮ ಜೊತೆನೇ ನಾವು ನಮ್ಮವರೆಲ್ಲರನ್ನೂ ಕೂಡ ಕಾಪಾಡ್ಕೊಳ್ಳೋಣ. ಸೊ ಪ್ಲೀಸ್ ಅಟ್ಲೀಸ್ಟ್ ಇದನ್ನು ನನ್ನ ಮೇಲಿರೋ ಅಭಿಮಾನಕ್ಕಾದರೂ ಪಾಲಿಸಿ. ಎಲ್ಲೂ ಆಚೆ ಹೋಗ್ಬಿಡಿ, ಹೋದರೆ ಮಾಸ್ಕನ್ನ ಧರಿಸಿ. ಅವಶ್ಯಕತೆ ಇದೆ ಪ್ಲೀಸ್ ಮನೆಯಿಂದ ಆಚೆ ಕಾಲು ಇಡಲೇಬೇಡಿ. ಆದಷ್ಟು ನಿಮ್ಮ ಜೊತೆ ಎಲ್ಲರನ್ನೂ ಕೂಡ ನೀವು ಸೇಫ್ ಮಾಡಿ ಅಂತ ಹೇಳ್ತಾ, ಸೊ ಈಗ ವಿಷಯಕ್ಕೆ ಬರೋಣ. ಬಿಗ್ ಬಾಸ್ 55ನೇ ದಿನದಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ. ಸೊ ಮೊದಲನೇದಾಗಿ ಈಗ ರಘು ಹಾಗೆಯೇ ವೈಷ್ಣವಿ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಸೊ ಇಲ್ಲಿ ರಘು ಅವರು ಹೇಳೋದೇನೆಂದರೆ, ಸೊ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಯಾವ ರೀತಿ ಇರ್ಬೋದು, ಹೇಗಿರುತ್ತೋ ಅಂತ ಯೋಚನೆ ಮಾಡ್ತಿದ್ವಿ. ಜೊತೆಗೆ ಇದನ್ನು ಒಂದು ರೀತಿ ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಹೊರಗಡೆ ಕೂತ್ಕೊಂಡು ನೋಡೋದು ಬೇರೆ, ಬಟ್ ನಾನು ಇದನ್ನು ಖುದ್ದಾಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳ್ತಾರೆ. ನಂತರ ವೈಷ್ಣವಿ ಅವರು ಕೂಡ ಎಂಜಾಯ್ ಮಾಡಿ, ಆರಾಮಾಗಿ ಆಡಿ, ಗಿವ್ ಅಪ್ ಮಾಡಬೇಡಿ ಅಂತ ಒಂದು ಸ್ಪೋರ್ಟಿವ್ ಆಗಿ ಕೆಲವೊಂದು ಮಾತುಗಳನ್ನ ವೈಷ್ಣವಿ ಅವರು ರಘು ಅವ್ರಿಗೆ ಹೇಳ್ತಾರೆ. ಸೊ ಇದಾದ ನಂತರ ನೆಕ್ಸ್ಟು ದಿವ್ಯಾ ಹುಡುಗ ಹಾಗೆಯೇ ಶುಭ ಪೂಂಜಾ ಇಬ್ಬರು ಕೂಡ ಬಿಗ್ ಬಾಸ್ ಕ್ಯಾಮ್ರಾ ಮುಂದೆ ಬಂದು ಮಾತಾಡ್ತಿರ್ತಾರೆ. ಸೊ ಇಲ್ಲಿ ದಿವ್ಯಾ ಹುಡುಗ ಅವರು ಶುಭ ಅವರ ಕುರಿತಾಗಿ ಬಿಗ್ ಬಾಸ್ ಒಂದು 4 ಅವರ್ ಇವ್ರಿಗೆ ನಿದ್ದೆ ಮಾಡುವಂಥ ಅವಕಾಶನ ಕರುಣಿಸ್ಕೊಡಿ, ಕೇವಲ 4 ಅವರ್ ಮಾತ್ರ. ಸೊ ಇವ್ರಿಗೆ ಕರೆಕ್ಟಾಗಿ ನಿದ್ದೆ ಆಗಿಲ್ವಲ್ಲ ಅಂತ ಕೇಳ್ಕೊತಿರ್ತಾರೆ. ಇದಾದ ನಂತರ ನೆಕ್ಸ್ಟು ಸಿಗರೆಟ್ ವಿಚಾರವಾಗಿ ಒಂದು ಮಾತುಕತೆ ಅಥವಾ ಒಂದು ಸೆಗ್ಮೆಂಟ್ ಬರುತ್ತೆ. ಸೊ ಇಲ್ಲಿ ಯಾವ ರೀತಿ ಅಂದರೆ, ಮನೆಯವರಲ್ಲಿ ಯಾರೆಲ್ಲ ಸಿಗರೆಟ್ನ ಸೇರ್ತಾರೆ ಅವ್ರಿಗೆ ಸ್ಟೋರ್ ರೂಮಲ್ಲಿ ಸಿಗರೆಟ್ನ ಕಳಿಸ್ಕೊಡ್ಲಾಗಿರುತ್ತೆ. ಬಟ್ ಇದನ್ನು ಶುಭ ಪೂಂಜ ಅವರು ನೋಡಿ ಮೊದಲನೇದಾಗಿ ಬಚ್ಚಿಡ್ತಾರೆ, ಎಲ್ರಿಗೂ ಸಿಗೋದು ಬೇಡ ಅಂತ. ಬಟ್ ಅರವಿಂದ್ ಅವರು ಅಲ್ಲಿ ಬರೋ ಕಾರಣ ಅರವಿಂದ್ ಅವ್ರಿಗೆ ಅದು ಸಿಗುತ್ತೆ. ಸೊ ಆನಂತರ ಮಿಕ್ಕಿದವರಲ್ಲಿ ಮಂಜು ಅವರು, ಶಮಂತ್ ಅವರು, ಹಾಗೆಯೇ ರಘು ಅವರು, ಜೊತೆಗೆ ಚಕ್ರವರ್ತಿ ಇವರು 4 ಜನಕ್ಕೆ ಸಿಗರೆಟ್ ಸಿಕ್ಕಿರಲ್ಲ. ಸೊ ಇದನ್ನು ನೋಡಿದಾಗ ನನಗೆ ಯಾಕೋ ಈ ಒಂದು ಸೆಗ್ಮೆಂಟ್ ನೋಡಿದಾಗ ಆ್ಯಕ್ಚುಲಿ ಬೇಜಾರಾಯಿತು. ಕಾರಣ ಸಿಗರೆಟ್ ಅಷ್ಟು ಇಂಪಾರ್ಟೆಂಟ್, ಅದು ನಮಗೆ ಸಿಕ್ಕಿಲ್ಲ ಅಂದ ತಕ್ಷಣ ಆ ಒಂದು ರೀತಿ ರಿಯಾಕ್ಟ್ ಮಾಡೋದು ತಪ್ಪು ಅಂತ ನನಗನ್ಸುತ್ತೆ. ಕಾರಣ ಸಿಂಪಲ್, ನಾನು ಇದನ್ನು ಲಾಸ್ಟ್ 2 ಎಪಿಸೋಡ್ ಹಿಂದೆನೂ ಕೂಡ ಇದ್ರ ಬಗ್ಗೆನೇ ನಾನು ಮಾತಾಡಿದೆ. ಅಂದರೆ ನೀವು ಯಾರಿಗೂ ಏನೋ ಫೀಡ್ ಮಾಡ್ತಿದ್ದೀರಾ, ತುಂಬ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ ಇಲ್ಲಿ ಟಿ ವಿಲಿ ಕೂತ್ಕೊಂಡು ಅಥವಾ ಮೊಬೈಲಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಸೊ ಅದು ಮಕ್ಕಳಾಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅಥವಾ ಇನ್ನೊಬ್ರು ಯಾರೇ ಆಗಿರ್ಬೋದು. ಸೊ ಅವ್ರಿಗೆ ಸಿಗರೇಟ್ ವಿಚಾರವಾಗಿ ಗೊತ್ತಿರುತ್ತೋ ಇಲ್ವೋ ಸೆಕೆಂಡ್ರಿ, ಅಥವಾ ಗೊತ್ತಿದ್ದು ಅವರು ಬಿಡಬೇಕು ಅಂತ ಇರ್ತಾರೆ, ಅಥವಾ ಇವಾಗಷ್ಟೇ ಶುರು ಮಾಡಬೇಕು ಅನ್ನೋರು ಇರ್ತಾರೆ. ಸೊ ಅಂಥವ್ರಿಗೆಲ್ಲರೂ ಕೂಡ ನೀವು ಮಾದರಿಯಾಗಿದ್ದಿದ್ರೆ ತುಂಬಾ ಒಳ್ಳೇದಾಗ್ತಿತ್ತು. ಬಟ್ ಇನ್ನೊಂದೇನೆಂದರೆ, ಇದನ್ನು ನಾನು ಕಂಟೆಸ್ಟೆಂಟ್ಗಳ ಮೇಲೆ ದೂರೋದು ಕೂಡ ತಪ್ಪಾಗುತ್ತೆ. ಇನ್ಫ್ಯಾಕ್ಟ್ ಬಿಗ್ ಬಾಸ್ ಅವರೇ ಇದೊಂದು ಸೆಗ್ಮೆಂಟ್ ಏನಿದೆ ಸಿಗರೇಟ್ ಅದು, ನೀವು ಅವ್ರಿಗೆ ಸಿಗರೇಟ್ನ ದೊರಕಿಸ್ಕೊಡ್ತಿದ್ದೀರಾ ಅಂದರೆ ಇಟ್ಸ್ ಓಕೆ, ಕೊಡಿ, ನಾನು ಬೇಡ ಅಂತ ಹೇಳ್ತಿದ್ದಿಲ್ಲ. ಬಟ್ ಇನ್ನೊಂದೇನೆಂದರೆ, ನೀವು ಅದನ್ನು ತೋರಿಸ್ಬೇಡಿ, ನಾವು ಇವ್ರಿಗೆ ಸಿಗರೇಟ್ ಕೊಡ್ತಿದ್ದೀವಿ, ಇವರು ಮತ್ತು ಇವರು ಸಿಗರೇಟ್ ಸೇರ್ತಾರೆ. ಸೊ ಇದೆಲ್ಲನೂ ಕೂಡ ತೋರಿಸುವಂಥ ಅವಶ್ಯಕತೆ ಇರಲಿಲ್ಲ. ಬಿಕಾಸ್ ನೆಗೆಟಿವ್ ಆಗಿ ಫೀಡ್ ಆಗುತ್ತೆ ಇದು ಬೇರೆಯವ್ರಿಗೆ ಅಂತ ನನಗೆ ಅನಿಸುತ್ತೆ. ಸೊ ನಿಮ್ಗೇನು ಅನಿಸುತ್ತೆ ಅದನ್ನ ನನಗೆ ಕಮೆಂಟ್ಸ್ನಲ್ಲಿ ನನಗೆ ತಿಳಿಸಿ ಅಂತ ಹೇಳ್ತಾ, ಸೊ ಇದೇ ವಿಚಾರವಾಗಿ ಕೆಲವೊಂದು ಮಾತುಕತೆಗಳಾಗುತ್ತೆ. ಅದಾದ ನಂತರ ಶುಭ ಪೂಂಜಾ ಅವರು ಸ್ಮೋಕಿಂಗ್ ಏರಿಯಾದಲ್ಲಿ ಹೋಗಿ ಸಿಗರೇಟ್ನೆಲ್ಲ ವಾಪಸ್ ಅಲ್ಲೇ ಇಡ್ತಾರೆ. ಅದಾದ ನಂತರ ಮತ್ತೆ ಚಕ್ರವರ್ತಿ ಅವರೆಲ್ಲ ಮಾತಾಡ್ತಾರೆ, ಯಾರು ಇಟ್ಟಿರೋದು ಈ ಸಿಗರೇಟನ್ನ, ಬಿಗ್ ಬಾಸ್ ಅವರು ಖಂಡಿತವಾಗ್ಲೂ ಅಲ್ಲಿ ಇಟ್ಟಿರಲ್ಲ, ಮನೇಲಿ ಇರೋರಲ್ಲಿ ಯಾರೋ ಒಬ್ರು ತೊಗೊಂಡೋಗಿ ಅಲ್ಲಿ ಇಟ್ಟಿರ್ತಾರೆ ಅಂತೆಲ್ಲ ಮಾತಾಡ್ತಿರ್ತಾರೆ. ಇದಾದ ನಂತರ ನೆಕ್ಸ್ಟ್ ಪ್ರಶಾಂತ್ ಅವರು ಹಾಗೆಯೇ ಚಕ್ರವರ್ತಿ ಇಬ್ರು ಕೂಡ ಮಾತಾಡ್ತಾರೆ. ಸೊ ಇವರು ಮಾತಾಡೋ ವಿಷಯ ಒಂದು ಶುಭ ಪೂಂಜಾ ಅವ್ರ ಬಗ್ಗೆ. ನಾವು ಇದನ್ನ ಯಾಕೆ ಯೋಚನೆ ಮಾಡಲಿಲ್ಲ, ಈ ಹುಡುಗಿ ಇದುವರೆಗೂ ಕಲ್ಪೆಗೆ ಆಯ್ಕೆನೇ ಆಗಿಲ್ಲ, ಬಟ್ ಏನು ಕಾಂಟ್ರಿಬ್ಯೂಷನ್ ಇದೆ, ಎಲ್ಲಿ ಕೆಲಸ ಮಾಡ್ತಿದ್ದಾಳೆ, ಅಡುಗೆ ಮಾಡ್ತಿದ್ದಾಳ, ಅಥವಾ ನಮಗೆ ಟೀ ಮಾಡಿಕೊಡ್ತಿದ್ದಾಳ, ಸೊ ಏನೂ ಮಾಡ್ತಿಲ್ಲ ಅಂದಮೇಲೆ ಯಾಕೆ ನಾವು ಕಲ್ಪೆಗೆ ಇವ್ರನ್ನ ಚೂಸ್ ಮಾಡ್ತಿಲ್ಲ ಅಂತ ಹೇಳ್ತಾರೆ. ನಂತರ ಪ್ರಿಯಾಂಕ್ ಅವ್ರ ಬಗ್ಗೆ ಮಾತಾಡ್ತಾರೆ ಇಬ್ರು ಕೂಡ ಸೇರಿಕೊಂಡು. ಆಗ ಪ್ರಶಾಂತ್ ಅವರು ಪ್ರಿಯಾಂಕ್ಗೆ ಐಕ್ಯೂನೇ ಇಲ್ಲ ಅಂತ ಹೇಳ್ತಾರೆ. ನಂತರ ಚಕ್ರವರ್ತಿ ಅವರು ಅವಳಿಗೆ ವೈಲ್ಡ್ ಕಾರ್ಡ್ ಅಂದರೆ ಏನು ಅನ್ನೋದೇ ಇನ್ನೂ ಅರ್ಥ ಆಗಿಲ್ಲ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ಅದಾದ ನಂತರ ಪ್ರಶಾಂತ್ ಅವರು ಇನ್ನೊಂದು ಮಾತು ಹೇಳ್ತಾರೆ, ಈ ಒಂದು ಸೀಸನಲ್ಲಿ ಬೆಸ್ಟ್ ಔಟ್ಕಮ್ ಅಂದರೆ ಅದು ಬೈಕರ್ ಮತ್ತು ಡಿಯು ಅಂತ ಹೇಳ್ತಾರೆ. ಅಂದರೆ ಅರವಿಂದ್ ಅವರು ಹಾಗೆಯೇ ದಿವ್ಯ ಹುಡುಗ ಅವರು ಅಂತ ಹೇಳ್ತಾರೆ. ನೆಕ್ಸ್ಟ್ ಇವರೇ ಮಾತನ್ನ ಕಂಟಿನ್ಯೂ ಮಾಡಿ, ಇಲ್ಲಿರೋರು ಯಾರಿಗೂ ಕೂಡ ಕೋರ್ ವ್ಯಾಲ್ಯೂಸ್ ಆದರೂ ಇರಬೇಕಲ್ವ, ಅಟ್ಲೀಸ್ಟ್ ಒಂದು ಮಾನವೀಯತೆಯಿಂದ ಬದುಕಬೇಕಲ್ವ ಇವರು. ಸೊ ಯಾಕೆ ಎಲ್ಲರೂ ಕೂಡ ಈ ರೀತಿ ಬದುಕ್ತಾ ಇದ್ದಾರೆ, ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ. ನಂತರ ಇಲ್ಲಿ ಇದ್ರ ಬಗ್ಗೆ ಮಾತಾಡೋರು ಕೆಟ್ಟವ್ರು ಆಗ್ತಿದ್ದಾರೆ, ನಾನು ಮಾತಾಡಿನೇ ಕೆಟ್ಟವನು ಆಗ್ತಿದ್ದೀನಿ ಅಂತ ಪ್ರಶಾಂತ್ ಅವರು ಚಕ್ರವರ್ತಿ ಅವ್ರಿಗೆ ಹೇಳ್ತಾರೆ. ಇದಾದ ನಂತರ ನೆಕ್ಸ್ಟ್ ದಿವ್ಯ ಸುರೇಶ್ ಹಾಗೆಯೇ ಮಂಜು ಇಬ್ರು ಕೂಡ ಮಾತಾಡ್ತಿರ್ತಾರೆ. ಸೊ ಇಲ್ಲಿ ದಿವ್ಯ ಸುರೇಶ್ ಅವರು ಮಂಜು ಅವ್ರಿಗೆ ಹೇಳೋದೇನೆಂದರೆ,
ನಾನು ನಿನ್ನ ಜೊತೆ ಶೇರ್ ಮಾಡಬೇಕಾಗಿರೋದು ತುಂಬ ಇರುತ್ತೆ. ಬಟ್ ನಾನೇನಾದರೂ ಮಾತಾಡಬೇಕಾದ್ರೆ ನೀನು ಸೀರಿಯಸ್ ಆಗಿ ತೊಗೊಳ್ಳೋದೇ ಇಲ್ಲ. ಯಾರು ಬಂದು ನಿನ್ನ ಮಾತಾಡ್ಸಿದ್ರೆ ಸಾಕು ಅವ್ರ ಜೊತೆ ಹೊರಟೋಗ್ಬಿಡ್ತೀಯ ನೀನು. ಅದೇ ರೀತಿ ಇನ್ನೊಬ್ರು ಯಾರ ಜೊತೆ ಏನಾದರೂ ನೀನು ಮಾತಾಡಬೇಕಾದ್ರೆ ಅವ್ರನ್ನ ತುಂಬ ಸೀರಿಯಸ್ ಆಗಿ ಅಬ್ಸರ್ವ್ ಮಾಡ್ತೀಯ ಮತ್ತು ಕೇಳಿಸ್ಕೊತೀಯ ಅವ್ರು ಮಾತಾಡೋದನ್ನ. ಬಟ್ ನನ್ನ ವಿಷಯದಲ್ಲಿ ನೀನು ಯಾಕೆ ಸೀರಿಯಸ್ ಆಗಿಲ್ಲ ಅಂತ ಒಂದು ಪ್ರಶ್ನೆನ ಮಂಜು ಅವರಿಗೆ ದಿವ್ಯ ಸುರೇಶ್ ಅವರು ಕೇಳ್ತಾ ಇರ್ತಾರೆ. ಅದಾದ ನೆಕ್ಸ್ಟ್ ಶುಭ ಪುಂಜ ಅವರು ಹಾಗೇನೆ ವೈಷ್ಣವಿ ಇಬ್ರು ಕೂಡ ಒಂದು ಮೇಕಪ್ ವಿಷಯವಾಗಿ ಮಾತಾಡ್ತಿರ್ತಾರೆ. ಸ್ಟಾರ್ಟಿಂಗ್ ಬಂದಾಗ ಏನು ಮೇಕಪ್ ಮಾಡ್ಕೋತಿದ್ವಿ ನಾವೆಲ್ಲ ಒಂದು 2 ದಿನ, ಅದಾದ ನಂತರ ಏನು ಮೇಕಪ್ನ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ಬಿಡ್ತು. ಯಾಕಂದರೆ ಮೊದಲನೇದಾಗಿ ಜನ ಏನು ಅನ್ಕೋತಾರೋ ಅಂತ ಫೀಲ್ ಇತ್ತು. ಬಟ್ ಬರ್ತಾ ಬರ್ತಾ ಅದೆಲ್ಲ ಹೊರಟೋಗ್ಬಿಡ್ತು. ಇವಾಗಂತೂ ಸ್ನಾನ ಮಾಡಿದ ತಕ್ಷಣ ಹಾಗೇನೆ ಇರ್ತಿದ್ದೀವಿ, ಮೇಕಪ್ ಅಂತೂ ಮಾಡ್ಕೋತಾ ಇಲ್ಲ. ಒಂದು ರೀತಿ ಲಿಬ್ರೇಷನ್ ಸಿಕ್ಕಂಗೆ ಆಗ್ಬಿಟ್ಟಿದೆ, ಒಂದು ರೀತಿ ಫ್ರೀಡಮ್ ಸಿಕ್ಕಂಗೆ ಆಗ್ಬಿಟ್ಟಿದೆ ಒಂದು ಮೇಕಪ್ ವಿಷಯದಲ್ಲಿ ಅಂತ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ. ನಂತರ ಈ ಒಂದು ಮನೆಯಲ್ಲಿ ಅವರು ಪಡ್ಕೊಂಡಂಥ ಎಕ್ಸ್ಪೀರಿಯನ್ಸ್ ಬಗ್ಗೆನೂ ಕೂಡ ಹೇಳ್ತಾರೆ. ಈ ಗ್ಯಾಸ್ ಇಲ್ಲದೆ ಅಡುಗೆ ಮಾಡೋದಾಗಿರ್ಬೋದು, ಜೊತೆಗೆ ಏನು ಗಾರ್ಡನ್ ಏರಿಯಾದಲ್ಲಿ ಮಲಗೋದಾಗಿರ್ಬೋದು. ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಈ ಒಂದು ಅನುಭವಗಳೇನಿದೆ ಇದು ಎಷ್ಟೇ ದುಡ್ಡು ಕೊಟ್ಟರು ಕೂಡ ಸಿಗಲ್ಲ ಅಂತ ಮಾತಾಡ್ತಾರೆ. ಸೊ ಇದಾದ ನಂತರ ನೆಕ್ಸ್ಟ್ ರಘು ಅವರು ಹಾಗೆ ಶಮಂತ್ ಇಬ್ರು ಕೂಡ ಚಕ್ರವರ್ತಿ ಅವ್ರ ಬಗ್ಗೆ ಮಾತಾಡ್ತಿರ್ತಾರೆ. ಸೊ ಇಲ್ಲಿ ಇವರು ಹೇಳೋದೇನಂದ್ರೆ ಚಕ್ರವರ್ತಿ ಅವ್ರನ್ನ ಬಿಗ್ ಬಾಸ್ ಅವರು ನಮ್ಮ ತಲೆಗೆ ಹುಳ ಬಿಡಬೇಕು ಅಂತಾನೆ ಕಳಿಸಿದ್ದಾರೆ ಅಂತ ಅನ್ಸುತ್ತೆ. ಸೊ ಮೊದಲನೇ ವೀಕಲ್ಲಿ ಇವರು ಕಳಪೆ ಆದ್ರು, ಅದಾದ ನಂತರ ಈಗ ಅತ್ಯುತ್ತಮ ಆದ್ರು. ಮತ್ತೆ ಇವರು ಕಳಪೆ ಖಂಡಿತವಾಗ್ಲೂ ಆಗ್ತಾರೆ. ಯಾಕಂದ್ರೆ ಅವರ ನಡವಳಿಕೆ ಅದೇ ರೀತಿ ಇದೆ. ಮತ್ತೆ ಪ್ರಶಾಂತ್ ಅವರು ಮುಂಚೆ ಹೇಗಿದ್ರು ಈಗ ತುಂಬಾನೇ ವೀಕ್ ಅನ್ನಿಸ್ತಿದ್ದಾರೆ. ಅದೆಲ್ಲದಕ್ಕೂ ಕಾರಣ ಇವರೇನೆ. ಈಗ ಇನ್ನೊಂದು ಕಡೆ ನೋಡೋದಾದ್ರೆ ಪ್ರಶಾಂತ್ ಬಗ್ಗೆ ಒಂದು ಒಳ್ಳೆ ರೀತಿನೂ ಮಾತಾಡ್ತಾರೆ, ಮತ್ತೆ ಅವ್ರ ಬಗ್ಗೆ ನೆಗೆಟಿವ್ ಆಗೂ ಕೂಡ ಬೇರೆಯವ್ರ ಹತ್ರ ಹೇಳ್ತಾರೆ. ಇದು ಯಾಕೋ ತುಂಬಾನೇ ತಪ್ಪು ಅಂತ ಅನಿಸ್ತಿದೆ. ಜೊತೆಗೆ ಅವರು ಜೋಕ್ ಅಂತ ಏನೆಲ್ಲ ಹೇಳ್ತಾರೆ, ಬಟ್ ಅದು ಜೋಕ್ ಅಂತ ಇರೋದಿಲ್ಲ, ಅದರಲ್ಲಿ ಒಂದು ಪ್ರಚೋದನೆ ಇರುತ್ತೆ, ಜೊತೆಗೆ ಒಂದು ಸ್ಟ್ರಾಂಗ್ ಮೆಸೇಜ್ ಕೂಡ ಆ ಜೋಕಲ್ಲಿ ಅಡಗಿರುತ್ತೆ ಅಂತ ಹೇಳ್ತಾರೆ. ಇದಾದ ನಂತರ ನೆಕ್ಸ್ಟ್ ಪ್ರಶಾಂತ್ ಅವರು ಹಾಗೆ ಶಮಂತ್ ಇಬ್ರು ಕೂಡ ಮಾತಾಡ್ತಿರ್ಬೇಕಾದ್ರೆ ಅಲ್ಲೇ ನಿಧಿ ಅವರು ಪಾಸ್ ಆಗ್ತಾರೆ. ಸೊ ಆಗ ಪ್ರಶಾಂತ್ ಅವರು ಶಮಂತ್ ಅವ್ರಿಗೆ ಕೇಳ್ತಾರೆ, ನಾನು ನಿನ್ನ ಜೊತೆ ಮಾತಾಡ್ತಿದ್ದಾರೆ, ನಿಮ್ಮ ಅಕ್ಕ ನಿನ್ನನ್ನು ಮಾತಾಡ್ಸಲ್ವೇನೋ ಅಂತ ಕೇಳ್ತಾರೆ. ಅದಾದ ನಂತರ ಏನು ಶಮಂತ್ ಅವರು ಕೇಳ್ತಾರೆ, ಯಾಕೆ ಇಷ್ಟೊಂದು ದಿನ ಕಂಟಿನ್ಯೂ ಆಗ್ತಾ ಇದೆ ಈ ಒಂದು ಮಾತಿನ ಜಗಳ, ಸೊ ಏನಾಯ್ತು, ಮೊಟ್ಟೆ ವಿಚಾರ ಬಿಟ್ಬಿಟ್ಟು ಬೇರೆ ಏನಾದರೂ ಆಗಿರ್ಬೋದಲ್ವಾ, ಅಂದ್ರೆ ಎಷ್ಟು ದೊಡ್ಡ ಅನ್ಯಾಯ ಏನಾಗಿರ್ಬೋದು ನಿಮಗೆ ಅಂತ ಕೇಳಿದಾಗ ಪ್ರಶಾಂತ್ ಅವರು ಏನಿಲ್ಲ, ಅದೇ ಚೀಪ್ ಮೆಂಟಾಲಿಟಿ ವಿಷಯವಾಗಿಯೇ ಒಂದು ಜಗಳ ಆಗಿದ್ದು ಅಂತ ಹೇಳ್ತಾರೆ. ಮತ್ತೆ ಶಮಂತ್ ಅವರು ಕೂಡ ಆ ಒಂದು ಚಿಕ್ಕ ವಿಷಯ ಖಂಡಿತವಾಗ್ಲೂ ಇಷ್ಟೊಂದು ದೊಡ್ಡದಾಗಿ ಇಂಪ್ಯಾಕ್ಟ್ ಮಾಡೋದಿಲ್ಲ, ಇದ್ರ ಜೊತೆ 2-3 ಸ್ಟ್ರಾಂಗ್ ಆಗಿರೋ ವಿಷಯನೂ ಕೂಡ ಇರ್ಬೋದು. ಸೊ ಆ ಕಾರಣದಿಂದಾಗಿ ಅವರು ಮಾತಾಡ್ತಿಲ್ವೇನೋ ಅಂತ ನನಗನ್ಸುತ್ತೆ ಅಂತ ಹೇಳ್ತಾರೆ. ಸೊ ಇದಾದ ನಂತರ ನೆಕ್ಸ್ಟ್ ಅರವಿಂದ್ ಅವರು ಹಾಗೆಯೇ ದಿವ್ಯ ಅವ್ರ ಹುಡುಗ ಇಬ್ರು ಕೂಡ ಏನು ತಿಂಡಿ ತಿಂತ ಕೂತಿರ್ತಾರೆ. ಈ ಕಡೆ ದಿವ್ಯ ಅವ್ರ ಹುಡುಗ ಅವರು ಅರವಿಂದ್ ಅವ್ರಿಗೆ ತಿನ್ನಿಸ್ತಾ ಇರ್ತಾರೆ. ಮತ್ತೊಂದು ಕಡೆ ಅರವಿಂದ್ ಅವರು ಒಂದು ಪ್ರಾಸಪದದ ರೂಪದಲ್ಲಿ ಏನು ಪದಗಳನ್ನ ಆಡ್ತಾ ಇರ್ತಾರೆ, ಅಂದ್ರೆ ಕೆಲವೊಂದು ಸೆಂಟೆನ್ಸ್ ನ ಹೇಳ್ತಿರ್ತಾರೆ. ಸೊ ಇಲ್ಲಿ ಇದನ್ನ ನೋಡ್ಬೇಕಾದ್ರೆ ಹೊಸ ರೀತಿಯ ಅರವಿಂದ್ ಅವ್ರನ್ನ ನಾನು ಗಮನಿಸ್ತಿದ್ದೇನೆ ಅಂತ ನನಗೆ ಅನಿಸ್ತು. ಇದಾದ ನಂತರ ನೆಕ್ಸ್ಟ್ ವೈಷ್ಣವಿ ಅವರು ಲಾಸ್ಟ್ ವೀಕ್ ಗಾಜಿನ ಲೋಟನ ಹೊಡೆದಾಕಿದ್ರು, ಬಟ್ ಈ ವೀಕಲ್ಲಿ ಗಾಜಿನ ಒಂದು ಬೌಲ್ನ ಹೊಡೆದಾಕ್ತಾರೆ. ಸೊ ಆ ಕಾರಣದಿಂದಾಗಿ ಮತ್ತೆ ಇವರಿಗೆ ಒಂದು ಚಿಕ್ಕ ಗಾಜಿನ ಲೋಟದಲ್ಲಿ ನೀರು ಕುಡಿಯುವಂತ ಶಿಕ್ಷೆ ಕೊಡ್ತಾರೆ ಬಿಗ್ ಬಾಸ್. ಬಟ್ ಇದಕ್ಕೆ ಕಂಡೀಷನ್ಗಳಿರುತ್ತೆ. ಅದೇನಂದ್ರೆ ಲಾಸ್ಟ್ ವೀಕು ಇವರು ಜೋಕ್ ಹೇಳ್ಬೇಕಾಗಿರುತ್ತೆ, ಬಟ್ ಈ ವೀಕು ಜೋಕ್ ಅಲ್ಲ, ಆದ್ರೆ ಏನು ಡ್ಯಾನ್ಸ್ ಹೇಳ್ಕೊಡ್ಬೇಕಾಗಿರುತ್ತೆ ಮನೆಯ ಸದಸ್ಯರಿಗೆ. ಸೊ ಅವರು ಆ ಡ್ಯಾನ್ಸ್ ಅನ್ನ ಕಲಿತು ಅದನ್ನ ತೋರಿಸಿ ಅದಾದ ನಂತರ ಅವ್ರ ಕೈಯಾರನೆ ವೈಷ್ಣವಿ ಅವ್ರಿಗೆ ನೀರನ್ನ ಕುಡಿಸ್ಬೇಕಾಗಿರುತ್ತೆ. ಸೊ ಇವರು ಶುಭ ಪುಂಜ ಅವ್ರಿಗೆ ಡ್ಯಾನ್ಸ್ ಹೇಳ್ಕೊಡ್ತಾರೆ, ಮೊದಲನೇದಾಗಿ ಅರವಿಂದ್ ಅವ್ರಿಗೆ ಹೇಳ್ಕೊಡ್ತಾರೆ, ಅದಾದ ನಂತರ ಮಂಜು ಅವ್ರಿಗೂ ಕೂಡ ಡ್ಯಾನ್ಸ್ ಹೇಳ್ಕೊಡ್ತಾರೆ. ಸೊ ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಅವರು ಡ್ಯಾನ್ಸ್ನ ಹೇಳ್ಕೊಟ್ಟ ಮೇಲೇನೆ ಅವ್ರಿಗೆ ನೀರು ಕುಡಿಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಇದಾದ ನಂತರ ನೆಕ್ಸ್ಟ್ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಶುರು ಆಗುತ್ತೆ. ಸೊ ಈ ಟಾಸ್ಕ್ ಯಾವ ರೀತಿ ಅಂತ ನೋಡೋದಾದ್ರೆ ಹಂತ ಹಂತವಾಗಿ ಬಿಗ್ ಬಾಸ್ ಗಾರ್ಡನ್ ಏರಿಯಾದಲ್ಲಿ ಏನು ಹೂ ಮಳೆ ಬೀಳ್ತಾ ಇರುತ್ತೆ. ಸೊ ಹೂ ಬಿದ್ದಾಗ ಅಲ್ಲಿ 4 ಜನ ಕಂಟೆಸ್ಟೆಂಟ್ಗಳು ಪಾರ್ಟಿಸಿಪೇಟ್ ಮಾಡಿರೋರು ಯಾರು ಇರ್ತಾರೆ ಅಂದ್ರೆ ರಾಜೀವ್ ಅವರು, ರಘು ಅವರು, ಪ್ರಶಾಂತ್ ಅವರು ಹಾಗೆಯೇ ಮಂಜು ಅವರು. ಇವ್ರು 4 ಜನ ಕೂಡ ಏನು ಆ ಹೂಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅವರ ಒಂದು ಹೂವಿನ ಬುಟ್ಟಿಯಲ್ಲಿ ಇಟ್ಕೋಬೇಕಾಗಿರುತ್ತೆ. ಸೊ ಕೊನೆಯದಾಗಿ ಯಾರ ಹತ್ರ ಜಾಸ್ತಿ ಹೂಗಳು ಸಂಗ್ರಹ ಆಗಿರುತ್ತೋ ಸೊ ಅವರು ಈ ಒಂದು ಟಾಸ್ಕ್ನ ವಿನ್ನರ್ ಆಗ್ತಾರೆ. ಸೊ ಇಲ್ಲಿ ನೆಕ್ಸ್ಟ್ ಈಗ ಆಟ ಶುರುವಾಗುತ್ತೆ. ಎಲ್ಲರೂ ಕೂಡ ಹೂವನ್ನ ಕಲೆಕ್ಟ್ ಮಾಡ್ಕೊತಿರ್ತಾರೆ. ಮತ್ತೆ ಹೂವನ್ನ ಕಲೆಕ್ಟ್ ಮಾಡ್ಕೊಳ್ಳುವಂತ ಸಮಯದಲ್ಲಿ ಬೇರೆಯವರು ಕಲೆಕ್ಟ್ ಮಾಡ್ಕೊಂಡಿರುವಂತ ಹೂವನ್ನು ಕೂಡ ಕದಿಬಹುದಾಗಿರುತ್ತೆ. ಹಾಗಾಗಿ ಇಲ್ಲಿ ಮೊದಲನೇದಾಗಿ ಏನಾಗುತ್ತೆ ಅಂದ್ರೆ ಪ್ರಶಾಂತ್ ಮತ್ತೆ ಮಂಜು ಅವ್ರ ಮಧ್ಯದಲ್ಲಿ ಒಂದು ಮಾತಾಗುತ್ತೆ. ಅದೇನಂದ್ರೆ ನೀನು ಮತ್ತೆ ರಾಜೀವ್ ಇಬ್ರು ಕೂಡ ಏನು ಟೀಮ್ ಆಗಿ ಆಡ್ತಾ ಇದ್ದೀರಾ, ಟೀಮ್ ಆಗಿ ಆಡೋದಾದ್ರೆ ಹೇಳ್ಬಿಡಿ, ನಾನು ಆಡೋದೇ ಇಲ್ಲ ಅಂತ ಪ್ರಶಾಂತ್ ಅವರು ನಿರ್ಧಾರ ಮಾಡ್ತಾರೆ. ಸೊ ಅದಾದ ನಂತರ ಹೀಗೆ ಗೇಮ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಪ್ರತಿಯೊಬ್ಬರು ಕೂಡ ಹೂನ ಕಲೆಕ್ಟ್ ಮಾಡ್ತಿರ್ತಾರೆ. ಬಟ್ ಪ್ರಶಾಂತ್ ಅವರು ಒಂದು ಕನ್ಕ್ಲೂಷನ್ಗೆ ಅಂತೂ ಬಂದ್ಬಿಟ್ಟಿರ್ತಾರೆ, ಇದ್ರಲ್ಲಿ ನಾನು ಗೆಲ್ಲೋಕಂತೂ ಆಗಲ್ಲ, ಅಟ್ಲೀಸ್ಟ್ ಇನ್ನು ರಘು ಅವ್ರನ್ನಾದ್ರೂ ಕ್ಯಾಪ್ಟನ್ ಮಾಡಬೇಕು ಅಂತ ಅವರು ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ ಅಂತ ಅನ್ಸುತ್ತೆ. ಸೊ ಇದು ಯಾವಾಗ ಗೊತ್ತಾಗುತ್ತೆ ಅಂದ್ರೆ ನಮ್ಗೆ ಈಗ ನೆಕ್ಸ್ಟ್ ಇನ್ನೊಂದು ಬಿಗ್ ಬಾಸ್ ಅವರು ಒಂದು ಲೆಟರ್ ಕಳಿಸ್ತಾರೆ. ಆ ಲೆಟರ್ ಅಲ್ಲಿ ಏನಿರುತ್ತೆ ಅಂದ್ರೆ ಈ ಟಾಸ್ಕ್ ಏನ್ ಕಂಟಿನ್ಯೂ ಆಗ್ತಿದೆ ಇದರಲ್ಲಿ ಮನೆ ಸದಸ್ಯರು ಕೂಡ ಏನು ಪಾಲ್ಗೊಳ್ಬಹುದು. ಸೊ ಹೂ ಬಂದಾಗ ಎಲ್ಲರೂ ಕೂಡ ಕಲೆಕ್ಟ್ ಮಾಡ್ಕೊಂಡು ತಮ್ಮ ನೆಚ್ಚಿನ ಸದಸ್ಯರಿಗೆ ಆ ಹೂಗಳನ್ನ ಕೊಡ್ಬೇಕಾಗಿರುತ್ತೆ. ಸೊ ಆಲ್ಮೋಸ್ಟ್ ಇಲ್ಲಿ ಒಂದು 5-6 ಜನ ರಘುವರೇ ಕ್ಯಾಪ್ಟನ್ ಆಗ್ಲಿ ಅಂತ ಡಿಸೈಡ್ ಮಾಡಿರ್ತಾರೆ. ಅದಾದ ನಂತರ ಮಂಜು ಅವ್ರಿಗೆ ಕೆಲವೊಬ್ರು ಹೆಲ್ಪ್ ಮಾಡ್ತಾರೆ, ನಂತರ ರಾಜೀವ್ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಬಟ್ ಪ್ರಶಾಂತ್ ಅವ್ರು ಮಾತ್ರ ತಮ್ಗೆ ತಂದ್ಕೊಟ್ಟಂತ ಹೂಗಳನ್ನು ಕೂಡ ಏನು ರಘು ಅವ್ರಿಗೇನೆ ಕೊಡ್ತಾ ಇದ್ರು. ಬಿಕಾಸ್ ನೀವೇನೇ ಕ್ಯಾಪ್ಟನ್ ಆಗಿ ನಾವೆಲ್ಲರೂ ಕೂಡ ಅಂದ್ರೆ ಉಳಿದಿರೋ 3 ಜನ ಕೂಡ ಇಲ್ಲಿ ಕ್ಯಾಪ್ಟನ್ ಆಗಿದ್ವಿ, ನೀವು ಕ್ಯಾಪ್ಟನ್ ಆಗಿಲ್ಲ, ಸೊ ಆ ಕಾರಣದಿಂದಾಗಿ ನಿಮ್ಗೆ ನಾನು ಹೂನ ಕೊಡ್ತಿದ್ದೀನಿ ತಗೊಳ್ಳಿ ಅಂತ ಕೂಡ ಹೇಳ್ತಾರೆ. ಸೊ ಇಲ್ಲಿ ಇದನ್ನ ತಗೋಬೇಕಾದ್ರೆ ರಘುವರಲ್ಲಿ ಒಂದು ಹಿಂಜರಿಕೆ ಇತ್ತು, ತಗೋಬೇಕಾ ಅಥವಾ ಬೇಡವಾ, ಮತ್ತೆ ಬೇರೆ ಆಟ ಆಡ್ತಿರೋರೆಲ್ಲ ಏನ್ ಅನ್ಕೋತಾರೆ ಅನ್ನೋದು ಕೂಡ ಅವ್ರ ಭಾವನೆ ಮುಖದಲ್ಲಿ ಎದ್ದು ಕಾಣ್ತಾ ಇತ್ತು ಅಂತ ನನಗೆ ಅನ್ಸುತ್ತೆ. ಅದನ್ನ ಇನ್ನೊಂದ್ ಕಡೆ ಅವರು ಹೇಳ್ಕೋತಾರೆ ಕೂಡ. ಸೊ ಇಲ್ಲಿ ಜಗಳಗಳು ಕೂಡ ಆಗುತ್ತೆ ರಾಜೀವ್ ಮತ್ತೆ ಪ್ರಶಾಂತ್ ಅವ್ರ ಮಧ್ಯೆ. ಏನಂದ್ರೆ
ರಾಜೀವ್ ಅವರು ಹೂಗಳನ್ನ ಏನು ಕಲೆಕ್ಟ್ ಮಾಡಿದ್ರು ಅದನ್ನ ಪ್ರಶಾಂತ್ ಅವರು ಕದಿಯಕ್ಕೆ ಹೋಗ್ತಾರೆ. ಸೊ ಕದ್ದಾದ ನಂತರ ಮತ್ತೆ ರಾಘು ಅವ್ರಿಗೆ ಕೊಡ್ತಾ ಇರ್ತಾರೆ. ಸೊ ಇಲ್ಲಿ ರಾಜೀವ್ ಅವರು ತುಂಬಾನೇ ಕೋಪ ಮಾಡ್ಕೋತಾರೆ. ಅವರ ಎಕ್ಸ್ಪ್ರೆಷನ್ ನೋಡ್ತಿದ್ರೆ ನಿಜವಾಗ್ಲೂ ನನಗಂತೂ ಬೇಜಾರಾಗ್ತಿತ್ತು. ಬಿಕಾಸ್ ಒಂದ್ ಕಡೆ ಪ್ರಶಾಂತ್ ಅವರು ತುಂಬಾ ಸಾಫ್ಟ್ ಆಗಿ ಇನ್ನೊಬ್ರು ಗೆಲ್ಲಿ ಅಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಅವರು ಆಟನ ಗಿವ್ ಅಪ್ ಮಾಡ್ಬಿಟ್ಟಿದ್ರು ಖಂಡಿತವಾಗ್ಲು. ಬಟ್ ಈ ಕಡೆ ರಾಜೀವ್ ಅವರು ಇಲ್ಲಿ ಅವ್ರಿಗೆ ಗೆಲ್ಬೇಕು ಅನ್ನೋ ಛಲಾನು ಇತ್ತು. ಬಟ್ ಅವರು ರಿಯಾಕ್ಟ್ ಮಾಡ್ತಿರೋ ರೀತಿ ತುಂಬಾನೇ ಬೇಜಾರಾಗ್ತಾ ಇದೆ. ಲೈಕ್ ಲಾಸ್ಟ್ ವೀಕಲ್ಲೂ ಕೂಡ ನೋಡಿದ್ವಿ, ಬಸ್ ಟಾಸ್ಕಲ್ಲೂ ಕೂಡ ಅವರ ರಿಯಾಕ್ಷನ್ ಹೇಗಿತ್ತು. ಅದಾದ ನಂತರ ಶಮಂತ್ ಅವರು ಸೇಫ್ ಆದಾಗಲೂ ಕೂಡ ಅವರ ರಿಯಾಕ್ಷನ್ ಹೇಗಿತ್ತು ಅಂತ. ಸೊ ಅದೇ ರೀತಿಯಾದ ಒಂದು ರಿಯಾಕ್ಷನ್ ಈಗಲೂ ಕೂಡ ರಾಜೀವ್ ಅವ್ರ ಕಡೆಯಿಂದ ಬಂತು. ಸೊ ಖಂಡಿತವಾಗ್ಲೂ ನನಗೆ ಪರ್ಸ್ನಲಿ ರಾಜೀವ್ ಅವರ ಈ ಒಂದು ರಿಯಾಕ್ಷನ್ಗಳು ಏನು ಅವ್ರು ಕೊಡ್ತಾ ಇದ್ರೆ ಬೇಜಾರಾಗ್ತಿದೆ. ಇದಾದ ನಂತರ ನೆಕ್ಸ್ಟ್ ಇನ್ನೊಂದೇನು ಗಮನಿಸಬೇಕು ಅಂದ್ರೆ, ಶಮಂತ್ ಅವರು ಹೂ ಕೊಡೋದನ್ನ ಅವ್ರು ಏನು ಕಲೆಕ್ಟ್ ಮಾಡಿರ್ತಾರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೂನ ಕೊಡ್ತಾರೆ. ಸೊ ಇಲ್ಲಿ ಅವರು ರಾಜೀವ್ ಅವರು ನನಗೆ ಲಾಸ್ಟ್ ವೀಕ್ ಮೋಸ ಮಾಡಿದ್ರು ಅಂದ್ಬಿಟ್ಟು ಏನೋ ಅವ್ರಿಗೆ ಹೂನ ಕೊಡದೇ ಇರೋದಿಲ್ಲ. ರಾಜೀವ್ ಅವ್ರಿಗೆ ಕೊಡ್ತಾರೆ, ಮಂಜು ಅವ್ರಿಗೆ ಕೊಡ್ತಾರೆ, ರಘು ಅವ್ರಿಗೆ ಕೊಡ್ತಾರೆ, ಪ್ರಶಾಂತ್ ಅವ್ರಿಗೆ ಕೊಡ್ತಾರೆ. ಸೊ ಇದಾದ ನಂತರ ನೆಕ್ಸ್ಟ್ ಈ ಒಂದು ಟಾಸ್ಕ್ ಮುಕ್ತಾಯ ಆಗುತ್ತೆ. ಕೊನೆಗೆ ರಘು ಅವ್ರ ಹತ್ರ 336 ಹೂಗಳಿರುತ್ತೆ. ಸೊ ಅತಿ ಹೆಚ್ಚು ಹೂಗಳು ಇವ್ರ ಹತ್ರ ಇರೋ ಕಾರಣ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ರಘು ಅವರು ವಿನ್ ಆಗ್ತಾರೆ. ಇನ್ಫ್ಯಾಕ್ಟ್ ತುಂಬಾ ಜನ ಈ ವಿಷಯವಾಗಿ ಅಂದ್ರೆ ರಘು ಕ್ಯಾಪ್ಟನ್ ಆಗಿದ್ದ ವಿಷಯವಾಗಿ ಖುಷಿ ಪಡ್ತಾರೆ. ಅದಾದ ನಂತರ ನೆಕ್ಸ್ಟ್ ಒಂದು ಟಾಸ್ಕ್ ಮುಗಿದ್ಮೇಲೆ ರಾಜೀವ್ ಅವರು ಪ್ರಶಾಂತ್ ಹತ್ರ ಕೇಳ್ತಿರ್ತಾರೆ, ನನ್ನ ಹೂನ ತಗೊಂಡು ನೀನು ಅವನು ಕೊಟ್ಟ, ಸೊ ಕದಿಯತ್ತನಿಗೆ ಬೇಜಾರಾಗಿಲ್ಲ, ಬಟ್ ಅದನ್ನ ತಗೊಂಡೋಗಿ ನೀನು ರಘು ಕೊಟ್ಟ ಅಂತೆಲ್ಲ ಕೇಳ್ತಾ ಇರ್ತಾರೆ. ಸೊ ಅದಕ್ಕೆ ಪ್ರಶಾಂತ್ ಅವರು ಇನ್ಫ್ಯಾಕ್ಟ್ ಅವರ ಒಂದು ಉತ್ತರ ಮತ್ತೆ ಅವರ ಒಂದು ನಿಲುವು ನನಗೆ ಇಷ್ಟ ಆಯಿತು ಪರ್ಸ್ನಲ್ ಆಗಿ. ನಿನ್ನ ಹತ್ರ ಈಗ ಆಲ್ರೆಡಿ ಒಂದು ಗೋಲ್ಡನ್ ಪಾಸ್ ಇದೆ, ಜೊತೆಗೆ ನೀನು ಆಲ್ರೆಡಿ ಕ್ಯಾಪ್ಟನ್ ಕೂಡ ಆಗಿದೆಯಾ, ಸೊ ಬೆಟರ್ ಈಗ ಅವಕಾಶ ಸಿಗದಿರೋರಾದ್ರೂ ಕ್ಯಾಪ್ಟನ್ ಆಗಲಿ ಅಂತ ಒಂದು ಮಾತನ್ನ ಹೇಳ್ತಾರೆ. ನಂತರ ಅರವಿಂದ್ ಅವ್ರಿಗೂ ಕೂಡ ಇವರು ಇದೇ ಮಾತನ್ನ ಹೇಳ್ತಾರೆ. ಸೊ ಆಗ ಅರವಿಂದ್ ಅವರು ಕೂಡ ನಿಮ್ಮ ನಿರ್ಧಾರ ಕರೆಕ್ಟ್ ಆಗೇನೆ ಇದೆ, ನೀವು ಯಾರಿಗೂ ಜಸ್ಟಿಫೈ ಮಾಡುವಂತ ಅವಶ್ಯಕತೆ ಇಲ್ಲ, ನಿಮ್ಮ ಯೋಚನೆ ಖಂಡಿತವಾಗ್ಲೂ ಕರೆಕ್ಟ್ ಆಗಿದೆ ಅಂತ ಅರವಿಂದ್ ಅವರು ಪ್ರಶಾಂತ್ ಅವ್ರಿಗೆ ಹೇಳ್ತಾರೆ. ಸೊ ಇದಾದ ನಂತರ ನೆಕ್ಸ್ಟ್ ಪ್ರಶಾಂತ್ ಅವ್ರಿಗೆ ರಾಜೀವ್ ಅವರು ಏನು ನಮಕ್ ಹರಾಮ್ ಕೆಲಸ ಮಾಡ್ಬಿಟ್ಟ, ಏನು ನನ್ನ ಹತ್ರ ಕದ್ದು ತಗೊಂಡೋಗಿ ಏನು ರಘುಗೆ ಕೊಟ್ಟಿದ್ದು, ಇದೆಲ್ಲ ಏನು ನಮಕ್ ಹರಾಮ್ ಕೆಲಸ ಅಂತ ಎಲ್ಲರೂ ಕೂಡ ಹೇಳ್ಕೊಂಡು ಬರ್ತಿರ್ತಾರೆ. ಸೊ ಅವಾಗ ಇನ್ನೊಂದು ಕಡೆ ಅರವಿಂದ್ ಹಾಗೇನೆ ದಿವ್ಯ ಹುಡುಗ ಇಬ್ರು ಇದೇ ವಿಚಾರವಾಗಿ ಮಾತಾಡ್ತಾರೆ. ಲಾಸ್ಟ್ ವೀಕ್ ಕೂಡ ಬಸ್ ಟಾಸ್ಕ್ ಆಡ್ಬೇಕಾದ್ರೆ ಅವರು ಎಷ್ಟು ನಿಯತ್ತಾಗಿ ಆಡಿದ್ರು, ಜೊತೆಗೆ ಏನು ಅವ್ರಿಗೆ ಬೇಕಾದವ್ರಿಗೆ ಆಯ್ಕೆ ಮಾಡ್ಕೊಂಡು ಅವರು ಬೇಕಾದ ರೀತಿಲೇ ಏನು ಅಡ್ಜಸ್ಟ್ಮೆಂಟ್ ನ ಮಾಡ್ಕೊಂಡ್ರು. ಬಟ್ ಅದೇ ಇಲ್ಲಿ ಇವ್ರು ಮಾಡಿದ್ರೆ ಅದು ನಮಾಕರಂ ಅಂತ ಯಾವ ರೀತಿ ಇವರು ಹೇಳ್ತಾರೆ ಅಂತ ಒಂದು ಇವರಿಬ್ರೇನೆ ಮಾತಾಡ್ತಾರೆ. ನಂತರ ಒಟ್ಟಿನಲ್ಲಿ ಇವರು ಪ್ರಶಾಂತ್ ಅವರು ತಗೊಂಡಂತ ಡಿಸಿಷನ್ ಆಗಿರ್ಬೋದು ಅಥವಾ ನಿಲುವಾಗಿರ್ಬೋದು ಅವ್ರದ್ದು, ಸೊ ಇದನ್ನ ಶ್ಲಾಘಿಸ್ತಾರೆ, ಜೊತೆಗೆ ಅದನ್ನ ಕರೆಕ್ಟ್ ಅಂತ ಕೂಡ ಒಪ್ಕೋತಾರೆ. ಮತ್ತೊಂದ್ ಕಡೆ ಇನ್ನೊಂದು ಏನಾಗುತ್ತೆ ಅಂದ್ರೆ, ದಿವ್ಯ ಹುಡುಗ ಅವರು ರಾಜೀವ್ ಅವ್ರನ್ನ ಹೋಗಿ ಕೇಳ್ತಾರೆ, ಸೊ ಈಗ ನಿನ್ಗೆ ಕೋಪ ಬರ್ತಿರೋದು ಅಥವಾ ಬೇಜಾರಾಗ್ತಿರೋದು ಪ್ರಶಾಂತ್ ಅವರು ರಘು ಅವ್ರಿಗೆ ಹೂನ ತಗೊಂಡೋಗಿ ಕೊಟ್ರು ಅಂತ ತಾನೆ, ಅದೇ ಪ್ರಶಾಂತ್ ಅವರು ನಿಮ್ಗೇನಾದ್ರೂ ಹೂನ ತಂದ್ಕೊಟ್ಟಿದ್ರೆ ನಿಮ್ ರಿಯಾಕ್ಷನ್ ಹೇಗಿರ್ತಿತ್ತು, ನೀವು ಅದನ್ನ ಇಸ್ಕೋತಿದ್ರೋ ಇಲ್ವೋ ಅನ್ನೋ ಒಂದು ಪ್ರಶ್ನೆನ ಕೇಳಿದಾಗ ರಾಜೀವ್ ಅವರು ಈಗ ಸದ್ಯಕ್ಕೆ ಈ ಡಿಸ್ಕಷನ್ ಬಿಡೋಣ, ನನಗೆ ಇದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ರಾಜೀವ್ ಅವರ ಮೆಂಟಾಲಿಟಿ ಯಾವ ರೀತಿ ಇದೆ. ಅದಾದ ನಂತರ ಇನ್ನೊಂದು ಕಡೆ ಇವರು ಪ್ರಶಾಂತ್ ಮತ್ತೆ ಚಕ್ರವರ್ತಿ ಅವರು ಕೂಡ ರಾಜೀವ್ ಅವ್ರ ಬಗ್ಗೆನೇ ಮಾತಾಡ್ತಿರ್ತಾರೆ. ಸೊ ಟೋಟಲ್ ಆಗಿ ಇದೊಂದು ವಿಚಾರವಾಗಿನೇ ಇವತ್ತು ತುಂಬಾ ಡಿಸ್ಕಷನ್ ಆಗುತ್ತೆ. ಸೊ ಇಲ್ಲಿ ಪ್ರಶಾಂತ್ ಅವರು ಹೇಳೋದೇನಂದ್ರೆ ಚಕ್ರವರ್ತಿ ಅವ್ರಿಗೆ, ಸೊ ಅವನು ಗೇಮ್ ಆಡ್ಬೇಕಾದ್ರೂ ಕೂಡ ಏನು ನಿಧಿ ಆಗಿರ್ಬೋದು, ಶುಭ ಆಗಿರ್ಬೋದು, ಮತ್ತೆ ಪ್ರಿಯಾಂಕಾ ಅವ್ರಿಗೆ ನೀವೆಲ್ಲರೂ ನನಗೆ ಮಾತು ಕೊಟ್ಬಿಟ್ಟಿದ್ರೆ ಏನು ಹೂನ ತಂದ್ಕೊಡ್ತೀನಿ ಅಂತ, ನನಗೇನೆ ತಂದ್ಕೊಡಿ ಹೂನ ಅಂತೆಲ್ಲ ಏನು ಗೇಮ್ ಆಡ್ಬೇಕಾದ್ರೆ ಹೇಳ್ತಾ ಇದ್ದ ಅಂತೆಲ್ಲ ಹೇಳ್ತಿರ್ತಾರೆ. ನಂತರ ಪ್ರಶಾಂತ್ ಅವ್ರು ಕೂಡ ಏನು ದಿವ್ಯ ಹುಡುಗ ಅವ್ರ ಜೊತೆ ಕೂಡ ಮಾತಾಡಿರ್ತಾರೆ ಈ ಒಂದು ವಿಚಾರವಾಗಿ. ಸೊ ಅಲ್ಲಿ ನೀವೊಂದು ಬಸ್ ಟಾಸ್ಕ್ ನ ವಿಚಾರವಾಗಿ ನೀವು ಗುಂಪುಗಾರಿಕೆ ಮಾಡಿದ್ರಿ ಅಂದಮೇಲೆ ನಾನು ಇಲ್ಲಿ ಮಾಡೋದು ತಪ್ಪೇನಿದೆ, ಸೊ ಆ ಕಾರಣದಿಂದಾಗಿನೇ ನಾನು ಇಲ್ಲಿ ಗುಂಪುಗಾರಿಕೆ ಮಾಡಿದೆ ಅಂತ ಮಾತಾಡ್ತಾರೆ. ಇದಾದ ನಂತರ ನೆಕ್ಸ್ಟ್ ದಿವ್ಯ ಸುರೇಶ್ ಹಾಗೆ ಮಂಜು ಇಬ್ರು ಕೂಡ ಮಾತಾಡ್ತಿರ್ತಾರೆ. ಸೊ ಇಲ್ಲಿ ದಿವ್ಯ ಸುರೇಶ್ ಅವರು ಈ ವಾರ ನಾನೇ ಹೋಗ್ಬೋದೇನೋ ಅಂತ ಹೇಳಿದಾಗ, ನೀನ್ ಯಾಕೆ ಹಂಗೆ ಅನ್ಕೋತೀಯಾ, ಮೇ ಬಿ ನಾನೇ ಹೋಗ್ಬೋದೇನೋ ಅಂತ ಮಂಜು ಅವರು ಹೇಳಿದಾಗ ದಿವ್ಯ ಸುರೇಶ್ ಅವರು ಸುಮ್ಮನೆ ಕೂತ್ಕೊಳ್ಳಯ್ಯ ಅಂತ ಹೇಳ್ತಾರೆ. ನಂತರ ಇವರಿಬ್ಬರ ಕನ್ವರ್ಸೇಷನ್ ಕಂಟಿನ್ಯೂ ಆಗಿ ರಾಜು ಅವರ ವಿಚಾರ ಬರುತ್ತೆ. ಸೊ ಇಲ್ಲಿ ಮಂಜು ಅವರು ರಾಜೀವ್ ಅವ್ರ ಜೊತೆ ಮಾತಾಡಿದಂಥ ವಿಚಾರನ ಏನು ದಿವ್ಯ ಸುರೇಶ್ ಅವ್ರ ಜೊತೆ ಶೇರ್ ಮಾಡ್ತಾರೆ. ಸೊ ಆ ವಿಷಯ ಏನು ಅಂತ ಕೇಳೋದಾದ್ರೆ, ಏನು ನಾನೇ ಹೋಗಿ ಡೈರೆಕ್ಟ್ ಆಗಿ ರಾಜೀವ್ ಅವ್ರ ಹತ್ರ ಮಾತಾಡಿದೆ. ರಾಜೀವ್ನ ಒಬ್ಬ ಆಟಗಾರನಾಗಿ ನಾನು ನೋಡೋದಾದ್ರೆ ನೀನು ತಗೊಂಡಂತ ಡಿಸಿಷನ್ ಸರಿಯಾಗಿಲ್ಲ, ಅಂದ್ರೆ ನೀನೇ ಖುದ್ದಾಗಿ ಹೋಗಿ ಅವ್ರ ಹತ್ರ ನನ್ನ ಕಾಂಪಿಟೇಟರ್ ಆಗಿ ಸೆಲೆಕ್ಟ್ ಮಾಡಿ ಅಂತ ಕೇಳಿದ್ದು ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಸೊ ಇದ್ರ ಬಗ್ಗೆ ನಾನು ರಾಜೀವ್ ಅವ್ರ ಹತ್ರನೇ ಮಾತಾಡಿದೆ ಅಂತ ಏನು ದಿವ್ಯ ಸುರೇಶ್ ಅವ್ರಿಗೆ ಮಂಜು ಅವರು ಹೇಳ್ತಾರೆ. ಇದಾದ ನಂತರ ದಿವ್ಯ ಸುರೇಶ್ ಅವರು ಮಂಜು ಅವ್ರಿಗೆ ಒಂದು ಮಾತನ್ನ ಹೇಳ್ತಾರೆ, ಈ ಮನೆಯಲ್ಲಿ ನಮಗೆ ಒಂದು ವಿಷಯ ಸಂಬಂಧಪಟ್ಟಿದೆ ಅಥವಾ ಸಂಬಂಧಪಟ್ಟಿಲ್ಲ ಅಂದ್ರೂ ಕೂಡ ಆ ವಿಷಯನ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಸೊ ಇಲ್ಲಿ ಯಾರ ಹತ್ರ ಮಾತಾಡಿದ್ರು ಕೂಡ ಅದು ಸರಿ ಬರೋದಿಲ್ಲ ಅನ್ನೋ ವಿಚಾರವಾಗಿ ಇಬ್ರು ಕೂಡ ಮಾತಾಡ್ತಿರ್ತಾರೆ. ಸೊ ಇಲ್ಲಿ ಇನ್ನೊಂದು ನಾನು ಗಮನಿಸಿದ್ದು ಏನಂದ್ರೆ, ದಿವ್ಯ ಸುರೇಶ್ ಅವರು ತುಂಬಾನೇ ವೀಕ್ ಆಗ್ಬಿಟ್ಟಿದ್ದಾರೆ ಅಂತ ನನಗೆ ಅನಿಸ್ತು. ಸೊ ಕಾರಣ ಮಂಜು ಅವ್ರ ಜೊತೆ ಜಾಸ್ತಿ ಬೆರೀತಾ ಇಲ್ವೇನೋ, ಮತ್ತೆ ಇನ್ನು ಬಿಗ್ ಬಾಸ್ ಅವರು ಕೂಡ ಜನರಿಗೆ ಅವ್ರನ್ನ ಹೈಲೈಟ್ ಮಾಡಿ ತೋರಿಸ್ತಾ ಇಲ್ಲ. ಮಂಜು ಮತ್ತೆ ದಿವ್ಯ ಸುರೇಶ್ ಅವರು ಏನಿದ್ರು ಅವಾಗ ಹೈಲೈಟ್ ಮಾಡ್ತಿದ್ರು ಬಿಗ್ ಬಾಸ್ ಅವರು, ಬಟ್ ದಿವ್ಯ ಸುರೇಶ್ ಇಂಡಿವಿಜುವಲ್ ಆಗಿರೋದನ್ನ ಜಾಸ್ತಿ ಹೈಲೈಟ್ ಮಾಡಿ ತೋರಿಸ್ತಾ ಇಲ್ಲ. ಸೊ ಮತ್ತೆ ಅವರ ಒಂದು ಪರ್ಸನಾಲಿಟಿನೂ ಕೂಡ ತುಂಬಾನೇ ವೀಕ್ ಆಗಿ ನನಗೆ ಕಾಣಿಸ್ತು. ಅದಂತರ ನೆಕ್ಸ್ಟ್ ರಘು ಅವರು ಇವರ ಕ್ಯಾಪ್ಟನ್ ಆಗಿದ್ದ ಕಾರಣ ಅವರ ವೈಫ್ ಅವರ ವಾಯ್ಸ್ ಪ್ಲೇ ಆಗುತ್ತೆ. ಸೊ ಇಲ್ಲಿ ವಿದ್ಯಾ ಅವರು ಅಂದ್ರೆ ರಘುವರ ವೈಫ್ ಹೇಳೋದೇನಂದ್ರೆ, ತುಂಬಾ ಚೆನ್ನಾಗಿ ಆಡ್ತಿದ್ಯಾ, ತುಂಬಾನೇ ಮಿಸ್ ಮಾಡ್ಕೋತಿದ್ವಿ, ಐ ಲವ್ ಯು ಅಂತೆಲ್ಲ ಹೇಳಿ ಕೊನೆಗೇನು ಮಜಾ ಮಾಡ್ಕೊಂಡು ಬಾ, ನಾನು ಸ್ಪೋರ್ಟಿವ್ ಆಗಿನೇ ಎಲ್ಲಾನು ನೋಡ್ತಾ ಇದ್ದೀನಿ, ಸ್ಪೋರ್ಟಿವ್ ಆಗಿನೇ ತಗೋತೀನಿ, ಸೊ ಆದಷ್ಟು ಎಂಜಾಯ್ ಮಾಡ್ಕೋಬಾ ಅಂತ ಹೇಳೋ ಒಂದು ವಿದ್ಯಾ ಅವರ ವಾಯ್ಸ್ ನೋಟನ್ನ ಬಿಗ್ ಬಾಸ್ ಅವರು ರಘು ಅವ್ರಿಗೋಸ್ಕರ ಪ್ಲೇ ಮಾಡ್ತಾರೆ. ಸೊ ಇದಾದ ನಂತರ ನೆಕ್ಸ್ಟ್ ಚಕ್ರವರ್ತಿ ಅವರು, ಪ್ರಶಾಂತ್ ಅವರು ಹಾಗೆ ನಿಶಾ ಮತ್ತೆ 3 ಜನ ಕೂಡ ಮಾತಾಡ್ತಿರ್ತಾರೆ ಇದೇ ಟಾಸ್ಕ್ ವಿಚಾರವಾಗಿ. ಸೊ ಇಲ್ಲಿ ಪ್ರಶಾಂತ್ ಅವರು ಹೇಳೋದೇನೆಂದ್ರೆ, ಒಂದು 5 ನಿಮಿಷ ಇದ್ರು ಕೂಡ ಮಂಜು ಅವರು ಎಲ್ಲಾ ಹೂಗಳನ್ನ ತಗೊಂಡೋಗಿ ರಾಜೀವ್ ಅವರಿಗೆ ಕೊಟ್ಬಿಡ್ತಿದ್ರು. ಸೊ
ಸೊ ಅವಾಗ ರಾಜೀವೇ ಗೆದ್ದು ಬಿಡ್ತಾ ಇದ್ದ ಅಂತ ಕೂಡ ಹೇಳ್ತಾರೆ. ಅದಾದ ನಂತರ ಶುಭ ಹಾಗೆ ನಿಧಿ ಇಬ್ರು ಕೂಡ ಮಂಜು ಅವರಿಗೆ ಹೂಗಳನ್ನ ತಂದುಕೊಟ್ಟು ಸಪೋರ್ಟ್ ಮಾಡಿದ್ರೆ ಮಂಜುನೇ ಕ್ಯಾಪ್ಟನ್ ಆಗಿರ್ತಿದ್ದ ಈ ವಾರ. ಬಟ್ ಅವರೆಲ್ಲರೂ ಕೂಡ ರಾಜೀವ್ಗೆ ಸಪೋರ್ಟ್ ಮಾಡಿದ್ರು. ಅಟ್ಲೀಸ್ಟ್ ಈಗಾದರೂ ಮಂಜುಗೆ ಗೊತ್ತಾಗಿರುತ್ತೆ ಈ ಮನೆಯಲ್ಲಿ ಯಾರು ಅವ್ರನ್ನ ಎಷ್ಟು ಪ್ರೀತಿಸ್ತಾರೆ ಅನ್ನೋದ್ರ ವಿಚಾರವಾಗಿ ಇವ್ರು 3 ಜನ ಕೂಡ ಮಾತಾಡ್ತಿರ್ತಾರೆ. ಅದಾದ ನಂತರ ನೆಕ್ಸ್ಟ್ ಶಮಂತ್ ಅವರು ಹಾಗೆ ಪ್ರಶಾಂತ್ ಇಬ್ರು ಕೂಡ ಮಾತಾಡ್ತಿರ್ತಾರೆ. ಸೊ ಇಲ್ಲಿ ಪ್ರಶಾಂತ್ ಅವರು ಶಮಂತ್ ಅವ್ರಿಗೆ ಹೇಳೋದೇನಂದ್ರೆ, ನಾ ಇಷ್ಟೆಲ್ಲ ರಘುಗೆ ಹೆಲ್ಪ್ ಮಾಡಿದ ಮೇಲೂ ಕೂಡ ರಾಜೀವ್ ಗೆದ್ಬಿಟ್ಟಿದ್ರೆ ತುಂಬಾನೇ ಬೇಜಾರಾಗ್ತಿತ್ತು. ನನ್ನ ಈ ಒಂದು ಆಪರೇಷನ್ ಫ್ಲವರ್ ಏನಿತ್ತು ಇದು ಫೇಲ್ ಆಗಿಬಿಡ್ತಿತ್ತು. ಸೊ ಅವಾಗ ನನಗೆ ತುಂಬಾನೇ ಬೇಜಾರಾಗ್ತಿತ್ತು ಅಂತ ಹೇಳ್ತಾರೆ. ಅದಾದ ನಂತರ ಶಮಂತ್ ಅವರು ಕೂಡ ಮಂಜು ಅವರು ಈ ವಾರ ಕ್ಯಾಪ್ಟನ್ ಆಗಿದ್ದಿದ್ರೆ ಏನು ಚೇಂಜಸ್ ಇರ್ತಾ ಇರಲಿಲ್ಲ. ಅವರು ಯಾವ ರೀತಿ ಕ್ಯಾಪ್ಟನ್ಶಿಪ್ ಮಾಡಿದ್ದಾರೆ ಅದೆಲ್ಲರೂ ಕೂಡ ನಮಗೆ ಗೊತ್ತು. ಬಟ್ ನೀವೇನಾದ್ರೂ ಕ್ಯಾಪ್ಟನ್ ಆಗಿದ್ರೆ ಖಂಡಿತವಾಗ್ಲೂ ಮನೆಯವರೆಲ್ಲರಿಗೂ ಕೂಡ ಶಾಕ್ ಆಗ್ತಾ ಇತ್ತು. ಮತ್ತೆ ರಘು ಯಾಕೆ ಕ್ಯಾಪ್ಟನ್ ಆಗಬೇಕು ಅಂದ್ರೆ ಅವರು ಈ ವಾರ ತುಂಬಾನೇ ವೀಕ್ ಆಗಿ ಕಾಣಿಸ್ತಾ ಇದ್ರು. ಜೊತೆಗೆ ಯಾರ ಜೊತೆ ಅವರು ಅಷ್ಟೊಂದು ಬೆರೀತಾ ಇರಲಿಲ್ಲ. ಸೊ ಹಾಗಾಗಿ ಇದೊಂದು ಒಳ್ಳೆ ಆಪರ್ಚುನಿಟಿ ರಘು ಅವ್ರಿಗೆ ಅಂತ ಪ್ರಶಾಂತ್ ಅವ್ರ ಹತ್ರ ಶಮಂತ್ ಅವರು ಹೇಳ್ತಿರ್ತಾರೆ. ನಂತರ ರಘು, ಪ್ರಶಾಂತ್ ಹಾಗೆಯೇ ಶಮಂತ್ 3 ಜನ ಕೂಡ ಮಾತಾಡ್ತಿರ್ತಾರೆ. ಸೊ ಇಲ್ಲಿ ನೀನು ಕರೆಕ್ಟಾಗಿ ಕ್ಯಾಪ್ಟನ್ ಆದಮೇಲೆ ಡಿಸಿಷನ್ಗಳನ್ನ ತಗೋ, ಮತ್ತು ಅಡುಗೆ ಮನೆ ವಿಚಾರವಾಗಿಯೂ ಕೂಡ ನೀನು ಕರೆಕ್ಟಾಗಿರೋ ಒಂದು ಡಿಸಿಷನ್ನ ತಗೋ. ಯಾರು ಅಡುಗೆ ಮನೆಯಲ್ಲಿ ಕೆಲಸ ಮಾಡಬೇಕು, ಯಾರು ಅಡುಗೆನ ಚೆನ್ನಾಗಿ ಮಾಡ್ತಾರೆ, ಮತ್ತು ಯಾರು ಕೆಲಸಗಳನ್ನ ಕರೆಕ್ಟಾಗಿ ಮಾಡ್ತಾರೆ ಅವ್ರನ್ನ ಕರೆಕ್ಟಾಗಿ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಸೇರಿಸಬೇಕು ಅಲ್ಲಿಗೆ ನೀನು ಚೇಂಜ್ ಮಾಡುವಂತೆಲ್ಲ ಒಂದು ಐಡಿಯಾನ ಕೊಡ್ತಾ ಇರ್ತಾರೆ. ಇದಾದ ನಂತರ ನೆಕ್ಸ್ಟು ನಿಧಿ, ರಾಜೀವ್ ಮತ್ತು ಶುಭ 3 ಜನ ಕೂಡ ಪ್ರಶಾಂತ್ ಅವ್ರ ಬಗ್ಗೆ ಮಾತಾಡ್ತಿರ್ತಾರೆ. ಅವರು ಗೇಮಲ್ಲಿ ಆಡಿದ ರೀತಿ ನನಗೆ ಯಾಕೋ ಸರಿ ಕಾಣಲಿಲ್ಲ ಅಂತ ರಾಜೀವ್ ಅವರು ಹೇಳಿದ್ರೆ, ಮತ್ತೊಂದು ಕಡೆ ನಿಧಿ ಅವರು ರಾಜೀವ್ ಅವ್ರಿಗೆ ಅವ್ರೀಗ ಏನು ಕೆಲಸ ಮಾಡಿದ್ದಾರೆ ಅದನ್ನ ನೀನು ಮರೆಯೋಕೆ ಹೋಗ್ಬೇಡ, ಮತ್ತೆ ನಾಳೆ ದಿನ ಅವ್ರು ನಿನ್ನ ಹತ್ರ ಬಂದು ಸ್ವೀಟ್ ಆಗಿ ಮಾತಾಡ್ಬೋದು. ಸೊ ಆಗ ನೀನು ಆಗಿರುವಂಥ ಘಟನೆನ ನೆನೆಸ್ಕೋ, ಯಾವುದನ್ನು ಕೂಡ ಮರೆಯೋಕೆ ಹೋಗ್ಬೇಡ ಅಂತ ಹೇಳ್ತಿರ್ತಾರೆ. ಇದಾದ ನಂತರ ಮತ್ತೊಂದು ಕಡೆ ನಿಧಿ ಅವರು ಮತ್ತೆ ಪ್ರಶಾಂತ್ ಅವ್ರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಹೇಳ್ತಿರ್ತಾರೆ. ಅದೇನಂದ್ರೆ ಲಾಸ್ಟ್ ವೀಕ್ ಅರವಿಂದ್ ಏನು ಕ್ಯಾಪ್ಟನ್ ಆಗಿದ್ದ ಅವಾಗ ಅವನಿಗೆ ಬಕೆಟ್ ಹಿಡಿತಿದ್ರು ಪ್ರಶಾಂತ್ ಅವರು. ಬಟ್ ಈಗ ರಘು ಕ್ಯಾಪ್ಟನ್ ಆಗಿರೋದ್ರಿಂದ ಈ ವಾರ ಪೂರ್ತಿ ರಘುಗೆ ಬಕೆಟ್ ಹಿಡ್ಕೊಂಡು ನಿಂತಿರ್ತಾರೆ, ನೋಡ್ಕೊಳ್ಳಿ ಅಂತ ಹೇಳ್ತಿರ್ತಾರೆ. ಇದಾದ ನಂತರ ನೆಕ್ಸ್ಟ್ ಕೊನೆಯದಾಗಿ ಪ್ರಶಾಂತ್ ಅವರು ಹಾಗೆಯೇ ವೈಷ್ಣವಿ ಅವರು ಮಾತಾಡ್ತಿರ್ತಾರೆ. ಸೊ ಇಲ್ಲಿ ಪ್ರಶಾಂತ್ ಅವರು ರಾಜೀವ್ ಅವ್ರ ಬಗ್ಗೆ ಹೇಳ್ತಾರೆ. ರಾಜೀವ್ ನನ್ನ ಹತ್ರ ಬಂದ್ಬಿಟ್ಟು ನೀ ಮಾಡಿದ್ದು ಚೀಟಿಂಗ್ ಅಂತ ಹೇಳ್ದ. ಅವಾಗ ನಾನು ಅವ್ನಿಗೆ ಹೇಳಿದ್ದೇನೆಂದ್ರೆ, ನೀನು ಲಾಸ್ಟ್ ವೀಕು ಶುಭ ಅವ್ರ ಜೊತೆ ಕಾಂಪ್ರಮೈಸ್ ಆಗಿ ಬಸ್ ಟಾಸ್ಕ್ ಅಲ್ಲಿ ಗೋಲ್ಡನ್ ಪಾಸ್ ನ ಪಡ್ಕೊಂಡಿದ್ದು ಅದು ಚೀಟಿಂಗ್ ಅಲ್ವಾ? ಜೊತೆಗೆ ನಿಧಿನ ನೀನು ಅತ್ಯುತ್ತಮ ವಾರ್ಡನ್ ಅಂತ ಸೆಲೆಕ್ಟ್ ಮಾಡಿದ್ದು ಅದ್ಯಾವುದು ಕೂಡ ನಿನ್ಗೆ ಚೀಟಿಂಗ್ ಅನ್ನಿಸ್ಲಿಲ್ವಾ? ಕೊನೆಯದಾಗಿ ನಿನ್ಗೆ ಚೀಟಿಂಗ್ ಅಂತ ನನಗೆ ಹೇಳೋ ನೈತಿಕತೆನೂ ಕೂಡ ನಿನ್ಗೆ ಇಲ್ಲ ಅಂತ ಹೇಳಿದೆ ಅಂತ ರಾಜೀವ್ ಅವ್ರ ಬಗ್ಗೆ ಪ್ರಶಾಂತ್ ಅವರು ವೈಷ್ಣವಿ ಅವ್ರಿಗೆ ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ವೈಷ್ಣವಿ ಅವರು ಪ್ರಶಾಂತ್ ಅವ್ರಿಗೆ ಇನ್ನೊಂದು ಮಾತನ್ನ ಕೇಳ್ತಾರೆ, ನಿಮ್ಗೆ ನೀವು ಮಾಡಿದ ಕೆಲಸ ಸರಿ ಅನ್ನಿಸ್ತಾ ಅಂತ ಕೇಳಿದಾಗ ಪ್ರಶಾಂತ್ ಅವರು ಖಂಡಿತವಾಗ್ಲೂ ಹೌದು ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಆ ಒಂದು ನಿಲುವನ್ನ ಬಿಡಬೇಡಿ, ನೀವು ಮಾಡಿದ ಕರೆಕ್ಟ್ ಅನ್ಸಿದ್ರೆ ಸಾಕು, ಬೇರೆ ಯಾರ ಬಗ್ಗೆನೂ ಕೂಡ ನೀವು ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ. ಸೊ ಇಲ್ಲಿಗೆ ಈ ಒಂದು ಎಪಿಸೋಡ್ ಮುಕ್ತಾಯ ಆಗುತ್ತೆ. ಸೊ ನಿಮಗೆ ಈ ಒಂದು ಎಪಿಸೋಡ್ ನೋಡಿದ್ಮೇಲೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ರಾಜೀವ್ ಅವರ ರಿಯಾಕ್ಷನ್ ಆಗಿರ್ಬೋದು, ಮತ್ತೆ ಪ್ರಶಾಂತ್ ಅವರು ಗಿವ್ ಅಪ್ ಮಾಡಿ ರಘು ಅವ್ರನ್ನ ಗೆಲ್ಸಿದಾಗಿರ್ಬೋದು, ಮತ್ತೆ ರಘು ಅವರು ಕ್ಯಾಪ್ಟನ್ ಆಗಿದ್ದು ನಿಮಗೆ ಎಷ್ಟು ಖುಷಿ ಆಯಿತು ಮತ್ತೆ ಅಥವಾ ಬೇಜಾರಾಯ್ತಾ, ಇದೆಲ್ಲನೂ ಕೂಡ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆಯೇ ನನ್ನ ರಿವ್ಯೂ ನೋಡಿದ ತಕ್ಷಣ ನಿಮಗೆ ಏನು ಅನಿಸುತ್ತೆ ಅದನ್ನು ಕೂಡ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾನು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್.